ಸುಮ್ಮನಾರ ಏನೋ ಒಂದು ಮಾತಾಡಲು ನಿನ್ನ ನೋಡೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾಸ್ ಬ್ಲಾಗ್. ಇವತ್ತು ನಾವು ಊರಿಗೆ ಬಂದೀನಿ. ಇವತ್ತಂದರೆ ನೀನೇ ಬಂದೀನಿ. ಸಾಯಂಕಾಲ ಬಂದು ಊಟ ಗಿಟ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ಟೆ. ನೋಡಿದರೆ ಹುಷಾರಿಲ್ಲ ನನಗೆ. ಇವತ್ತು ಫೀವರ್ ಬಂದುಬಿಟ್ಟೈತಿ. ಇವತ್ತು ಹಬ್ಬ ಐತಿ ನಮ್ಮ ಮನೆಯೊಳಗೆ, ಪಂಚಮಿ. ಇವತ್ತು ಹಾಲೆಲ್ಲ ಹಾಕೊಂಡು ನಾಗರ ಪಂಚಮಿ ಎಲ್ಲ. ಸೊ ನಾವು ಹೆಂಗೆ ಮಾಡ್ತೀವಿ ಅಂತ ಈ ವಿಡಿಯೋದಾಗ ನಾನು ತೋರಿಸ್ತೇನೆ ಅಂತ ನಿಮಗೆ. ನಾವು ಪಂಚಮಿ ಊರೊಳಗೆ ಹೆಂಗೆ ಮಾಡ್ತೇವೆ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಎಲ್ಲ ಇವತ್ತು ವಿಡಿಯೋ ಮಾಡಬೇಕಂತ ಅಂದ್ಕೊಂಡೇನಿ. ಹುಷಾರಂದಿಲ್ಲ. ಸೊ ಡಾಕ್ಟರ್ ಕಡೆ ಹೋಗ್ಬೇಕು. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗ್ತೀನಿ. ಇವಾಗ ತಾನೇ ಎದ್ದಿದ್ದೀನಿ ನಾನು. ಲಾಸ್ಟ್ ತನಕ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತಿನ ಬ್ಲಾಗ್ದೊಳಗೆ ಎಲ್ಲ ನಿಮ್ಗೆ ತೋರಿಸ್ತೇನೆ ಅಂತ. ನೋಡ್ರಿ ಗೈಸ್, ನಾನು ನಿನ್ನೆ ಮೆಹಂದಿ ಹಾಕ್ಕೊಂಡೆ. ಆರಾಮಿಲ್ಲ ಅಂದರು. ಹೆಂಗೆ ಇಲ್ಲಂದ್ರೆ ಇನ್ನೂ ಕಾಣತೇ ಇಲ್ಲದು. ಸಂಜೆ ಮಠ ಅಂದರೆ ಕಾಣ್ತೈತಿ. ಇಷ್ಟೇ ಸಿಂಪಲಾಗಿ ಹಾಕ್ಕೊಂಡೆ ನಾನು. ಮೊದಲು ಆರಾಮಿಲ್ಲ, ಅದಕ್ಕೆ ಮತ್ತೆ ಕೋಲ್ಡ್ ಆಗೈತೆ ಆಲ್ರೆಡಿ. ಮತ್ತೆ ಇನ್ನೂ ಜಾಸ್ತಿ ಆಗ್ಬಾರ್ದಂತ ಸ್ವಲ್ಪ ಹಾಕ್ಕೊಂಡೆ ನಾನು. ಈಗ ಹೋಗಿ ಬ್ರಷ್ ಎಲ್ಲ ಮಾಡಿ ಟೀ ಎಲ್ಲ ಕುಡಿದು ಆಮೇಲೆ ಸಿಗ್ತೇನೆ ಅಂತ ನಿಮಗೆ. ಸೊ ಲಾಸ್ಟ್ ತನಕ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗಾಯ್ಸ್, ಇಲ್ಲಿ ಡಿಸ್ಕಷನ್ ಆಗುತ್ತೆ. ಹಬ್ಬ ಮಾಡ್ಬೇಕಿನ್ನ ಮಾಡಬಾರ್ದು ಅಂತ. ಹಬ್ಬ ಮಾಡೋದಂತೆ ಗಾಯ್ಸ್. ಇಲ್ಲಿ ಚಾ ಮಾಡತ್ತರ ಇವರು. ಮಾಡಿ ಮುಗಿಸ್ಬಿಡು. ಮಾತಾಕಿನ ಕೇಳಿನ ಡಾಕ್ಟರ್ ಕಡೆ ಹೋಗಿ ಬಂದೆ ನಾನು. ಇನ್ನೂ ಜಳಕ ಇಲ್ಲ, ಸ್ನಾನ ಮಾಡಬೇಕು, ನಾಷ್ಟ ಮಾಡಬೇಕು, ಎಲ್ಲ ಮಾಡಿ ಸಿಗ್ತೇನೆ ಅಂತ ನಿಮಗೆ. ಇವತ್ತು ನಮ್ಮ ಮನ್ಯಾಗ ದೋಸೆ ಮಾಡತ್ತೀವಿ, ದೋಸೆ ತಿನ್ನಬೇಕು. ಈಗ ಸ್ನಾನಕ್ಕೆ ಹೋಗ್ಬೇಕು. ಆಮೇಲೆ ಸಿಗ್ತೇನೆ ಅಂತ ನಿಮಗೆ. ಹಾಕಿ ನೋಡಿಲ್ಲ. ಒಂದು ಚಮಚ ಅಷ್ಟು ಹಾಕ್ಬೇಕನ? ಒಂದು ಹಾಕಿ ನೋಡ. ಇವಾಗ ನಾಷ್ಟ ಮಾಡಿ ಬಂದೆ ಗಾಯ್ಸ್. ನಮ್ಮ ಮಮ್ಮಿ ಪೂಜೆ ಮಾಡೋದಾಗ್ತಾರ. ನನಗೆ ಹೊಡೆದ್ರೆ ಆಗತ್ತಿಲ್ಲ, ಫುಲ್ ನೆಗಡಿ ಜೋರಾಗಿಬಿಟ್ಟೈತಿ. ಇಲ್ಲಾಂದರೆ ಪೂಜೆ ಮಾಡಬೇಕಿತ್ತು. ನಾಷ್ಟ ಮಾಡಿ ಮೆಡಿಸಿನ್ಸ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ಭಾಳ ಆಗ್ತಿಲ್ಲ ಇವತ್ತು, ಯಾಕೇನೋ ಗೊತ್ತಿಲ್ಲ. ಆದರೂ ಇವತ್ತು ಫೆಸ್ಟಿವಲ್ ಅದು ಮಾಡುವಾಗಂತ ಡಿಸ್ಕಸ್ ಮಾಡತ್ತೆ. ಬೆಳಗ್ಗೆ ಅಂದರೆ ಡಿಸ್ಕಷನ್ ನಡೀತಿದ್ವಿ, ಫೆಸ್ಟಿವಲ್ ಮಾಡಬೇಕೇನೋ ಮಾಡಬಾರ್ದು ಅಂತ. ಸಾಯಂಕಾಲ ನೋಡಬೇಕು
ಹಾಲು ಹಾಕೋದು ಐತಿ ದೇವರಿಗೆ, ಅದು ನೋಡೋಣ ಹೆಂಗೆ ಆಗ್ತಿತ್ತು ಅಂತ. ಈಗ ಸ್ವಲ್ಪ ನಾ ಮಲ್ಕೋಬೇಕು, ಮಲ್ಕೊಂಡು ರೆಸ್ಟ್ ಮಾಡ್ತೆ ಅಂತ, ಆಮೇಲೆ ಸಿಗ್ತೆ ಅಂತ ನಿಮಗೆ. ನಾನು ನಮ್ಮ ದೊಡ್ಡವ್ರ ಮನೆಗೆ ಹೊಂಟಿದ್ದೆ. ಇಲ್ಲಿ ಹಾಲು ಹಾಕಕ್ಕೆ ಕರೆದಿದ್ರು ನಮ್ಮ ದೊಡ್ಡವ್ವ. ಅವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಲು ಹಾಕಿ ಅಂತಂದು ಬಂದಿದ್ದೆ ಅಲ್ಲ ಊರ್ಲಿಂದ, ಅದಕ್ಕೂ ಅವ್ರು ಹಾಲು ಹಾಕಕ್ಕೆ ಕರೆದಿದ್ರು. ನಾನು ಹೋಗಿದ್ದೆ ಅವ್ರ ಮನೆಗೆ ಹಾಲು ಹಾಕ್ಬೇಕಂತ. ಸಿಂಪಲ್ಲಾಗಿ ಅವರೆಲ್ಲ ಮಾಡಿಟ್ಟಿದ್ರು. ಹಾಲು ಹಾಕೋದಷ್ಟೇ ಇತ್ತು. ನಮ್ಮ ಅನ್ನ ಪೂಜೆ ಮಾಡಾಕತ್ತಿದ್ದ. ಎಡಿ ಎಲ್ಲ ರೆಡಿ ಮಾಡ್ತಿದ್ದೆ. ಎಡಿ ಸಸಿ ಹಚ್ಚ ಮತ್ತೆ ಏರಿಸ್ಬಾರ್ದಂತಂದ್ರೆ ನೀವು ಆತ ಪೂಜೆ ಆತ. ವಿದ್ಯಾನ್ ಬರ್ತಡೇ ಐತಿ ಇವತ್ತು. ಮಕ್ಕ ನೋಡ ಮಕ್ಕ ನೋಡಿ ಕಡೆ ಮಕ್ಕ ನೋಡಂದ್ರೆ ಎಲ್ಲಿ ಒಳ್ಳೆ ಅಂದ ಅನ್ಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯಾಗೂ ಎಲ್ಲನೂ ರೆಡಿ ಮಾಡಿದ್ರೆ ಹಾಲು ಹಾಕಕ್ಕೆ. ನಾನು ಅದಕ್ಕೆ ಹಾಲು ಹಾಕಕ್ಕೆ ಹೋದೆ ದೇವರಿಗೆ. ನಾಗಪ್ಪಗೆ ಹಾಲು ಹಾಕಿ ಬಂದೆ. ಏನೋ ಸಿಂಪಲ್ ಆಗಿ ಮಾಡಿದ್ವಿ ಅಷ್ಟೇ, ಏನು ಜೋರಾಗಿ ಮಾಡಿಲ್ಲ ಈ ಸಲ. ಯಾಕಂದ್ರೆ ಜಾತ್ರೆ ಆಗಿತ್ತು ನಮ್ಮೂರಾಗ ದೇವ್ರದ್ದು. ಅದಕ್ಕೆ ಅನೌನ್ಸ್ ಮಾಡಿದ್ರಂತ ಹಾಲು ಹಾಕ್ಬಾರ್ದು ಅಂತಂದು, ಹಬ್ಬ ಮಾಡಬಾರ್ದು ಅಂತ. ಆದರೂ ನಾವು ಮಾಡ್ಕೊತ ಬಂದೆ ಅಂತ ಮನ್ಯಾಗ ಮಾಡಿದ್ರು ಸಿಂಪಲ್ಲಾಗಿ. ಆ ವಿಡಿಯೋ ಹಾಕಿರ್ತೀನಿ ಅಂತ ನೋಡ್ರಿ. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೂ ಮಾಡಾಕತ್ತೀನಿ ಆದಷ್ಟು. ಸೊ ಸಾಯಂಕಾಲ ನನಗೆ ಹೊಟ್ಟೆ ಹಸಿ ಆಗಿತ್ತು. ಮುಂಜಾನೆ ಇದು ದೋಸೆದು ಹಿಟ್ಟಿತ್ತು, ಅದನ್ನೇ ದೋಸೆ ಹಾಕ್ಕೊಂಡು ನಾನು ಹಸಿ ಆಗೈತೆ ಅಂತ ಅದನ್ನೇ ತಿಂತಿದ್ದೀನಿ ಇಲ್ಲಿ. Continental extra profit. Slush masala, seafood, wok-made footwear ಮತ್ತು ಬ್ಯಾಗ್ಸ್ ಹಾಗೂ 1 2 3 ನೂಡಲ್ಸ್. ಬಿಗ್ ಬಾಸ್ ಮನೆಯಲ್ಲಿರೋ ಕ್ವಾಲಿಟಿ ಕೇಪಬಿಲಿಟಿ ಯಾರಿಗಿದೆ ಅಂತ ನಾಳೆ ಸಿಗೋಣ ಅಂತ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.